ಹಾಯ್ ಎಲ್ಲರಿಗೂ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಂದ್ರೆ ಕವಲುದಾರಿ ಕತೆ ಈ ಚಾನಲ್ನಲ್ಲಿ ಇದೇ ಕೊನೆಯ ಸಂಚಿಕೆ. ಮುಂದಿನ ಸಂಚಿಕೆ NKL ಇದು ಕತೆಗಳ ಜಗತ್ತು ಎನ್ನುವ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದುವರಿಯುತ್ತದೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಓಪನ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಆಯ್ತಾ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳುವುದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಈಗ ಕವಲುದಾರಿ ಕಥೆಯ ಮುಂದುವರೆದ ಸಂಚಿಕೆ. ಇವತ್ತು ಬೆಳಿಗ್ಗೆ ಶಾಂಭವಿ ಅವರ ಮನೆಯ ಮುಂದೆ ತಲೆ ಸುತ್ತಿ ಮುಷ್ಟಿ ಬಿಗಿ ಹಿಡಿದು ಬಿದ್ದಳಂತೆ. ಒಡನೆಯೇ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರಂತೆ. ಕೆಲವರು ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಎಂದು ಹೇಳ್ತಿದ್ದಾರೆ. ಅವಳಿಗೆ ಏನಾಗಿದೆ ಎಂದು ಯಾರೂ ಸರಿಯಾಗಿ ಹೇಳುತ್ತಿಲ್ಲ. ಊರಲ್ಲಿ ಆಗಲೇ ಎಲ್ಲರೂ ಅವಳ ಸುದ್ದಿ ಮಾತನಾಡುತ್ತಿದ್ದಾರೆ. ಒಬ್ಬೊಬ್ಬರ ಬಾಯಿಯಲ್ಲೂ ಒಂದೊಂದು ರೀತಿ ಮಾತನಾಡುತ್ತಿದ್ದಾರೆ. ನನಗ್ಯಾಕೋ ತುಂಬಾ ಭಯವಾಗುತ್ತಿದೆ ಎಂದು ಕರ್ಣ ಹೇಳುತ್ತಿದ್ದ ಹಾಗೆ ಅವಳ ನಡುವಿನ ಮೇಲಿದ್ದ ಕೊಡ ನೆಲದ ಪಾಲಾಗಿತ್ತು. ಅಂದು ಶಾಂಭವಿಯ ತಾಯಿ ಸಾವಿತ್ರಿಯವರು ಹೇಳಿದ BP ಕಡಿಮೆ ಇದೆ, ಅದಕ್ಕೆ ಡಾಕ್ಟರ್ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ದೀರಾ ಎಂದು ಬೈದ್ರು ಎಂದು ಹೇಳಿದ ಮಾತು ನೆನೆದವಳ ಹೃದಯ ಕಂಪಿಸಿತು. ಒಡನೆಯೇ ಶಾಂಭವಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಂದು ನೆನೆದವಳ ಕಣ್ಣುಗಳು ತುಂಬಿದವು. ಕರ್ಣ, ಬಾ ಮೊದ್ಲು ಶಂಭವಿ ಮನೆ ತಾವು ಹೋಗನ ಎಂದಳು. ಭೂಮಿ, ಅವ್ರ ಮನೆಯ ಬಳಿ ಹೋಗಿ ಏನ್ ಮಾಡ್ತೀಯಾ? ಅಲ್ಲಿ ಯಾರೂ ಇಲ್ಲ, ಎಲ್ಲರೂ ಹಾಸ್ಪಿಟಲ್ ಬಳಿ ಹೋಗಿದ್ದಾರೆ ಎಂದನು ಕರ್ಣ. ಇಲ್ಲ ಕರ್ಣ, ನಮ್ಮಂತವ ಇದ್ರೆ ಯಾರೂ ನಮ್ಗೆ ಸರಿಯಾಗಿ ವಿಷಯ ಹೇಳಕ್ಕಿಲ್ಲ. ನಾನು ಮೊದ್ಲು ಶಂಭವಿ ಹೆಂಗವಳೆ ಅಂತ ತಿಳ್ಕೋಬೇಕು. ಅವ್ರ ಮನೆ ತಕ್ಕೆ ಹೋದ್ರೆ ಯಾರಾದ್ರೂ ಬರ್ತಾರೆ, ಆಗ ವಿಷಯ ತಿಳಿತೈತೆ, ಬಾ ಹೋಗೋಣ ಎಂದು ಕೊಡಗಳನ್ನು ಬಾವಿಯ ಬಳಿಯೇ ಬಿಟ್ಟು ಅವನನ್ನು ಎಳೆದುಕೊಂಡೇ ಹೋಗಿದ್ದಳು. ಶಾಂಭವಿ ಬೆಳಿಗ್ಗೆ ಉಪಹಾರ ತಿಂದಿದ್ದವಳು ಹಾಗೆ ಓಡಾಡುತ್ತಿದ್ದಾಗ ಪ್ರಜ್ಞೆ ಕಳೆದುಕೊಂಡು ಮನೆಯ ಮುಂದೆ ಬಿದ್ದಿದ್ದಳು. ಅವಳ ತಾಯಿ ಸಾವಿತ್ರಿ ಭಯಗೊಂಡು ಅವಳ ಮುಖದ ಮೇಲೆಲ್ಲ ನೀರು ಚುಮುಕಿಸಿದರೂ ಸಹ ಅವಳಿಗೆ ಎಚ್ಚರವಾಗಲೇ ಇಲ್ಲ. ಆಗಲೇ ಸಾವಿತ್ರಿ ಅವರ ಎದೆ ಒಡೆಯಿತು. ಇಡೀ ಹಳ್ಳಿಗೆ ಕೇಳುವ ಹಾಗೆ ಕೂಗಿಕೊಳ್ಳಲು ಶುರು ಮಾಡಿದರು. ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಅವಳ ಪಕ್ಕ ನೆಲದಲ್ಲಿ ಕುಳಿತು ಗೋಳಾಡುತ್ತಿದ್ದರು. ಸಾವಿತ್ರಿಯವರ ಕೂಗಾಟ ಕೇಳಿ ಅಲ್ಲಿಯೇ ಸುತ್ತಮುತ್ತ ಇರುವವರೆಲ್ಲ ಶಾಂಭವಿಯನ್ನು ಸುತ್ತುವರೆದರು. ಅದು ಮೊದಲೇ ಹಿಂದುಳಿದ ಹಳ್ಳಿ, ಯಾವುದೇ ವಾಹನಗಳ ವ್ಯವಸ್ಥೆ ಇಲ್ಲ. ಆಗಿನ ಕಾಲಕ್ಕೆ ಸೂಲಗಿತ್ತಿಯರಿಂದ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿಯೇ ಹೆರಿಗೆ ಮಾಡಿಸುತ್ತಿದ್ದರು. ಮನೆಯಲ್ಲಿ ಹೆರಿಗೆ ಆಗುವುದು ಕಷ್ಟ ಎಂದರೆ ಮಾತ್ರ ಎತ್ತಿನ ಗಾಡಿಯಲ್ಲಿ ಆ ಗರ್ಭಿಣಿ ಹೆಂಗಸನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಿದ್ದರು. ತುಂಬು ಗರ್ಭಿಣಿ ಹೆಣ್ಣು, ಮೊದಲೇ ಪ್ರಜ್ಞೆ ಇಲ್ಲ. ಇಂತಹ ಸಮಯದಲ್ಲಿ ಅವಳನ್ನು ಎತ್ತಿನ ಗಾಡಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಕಡಿಮೆ ಅಂದರೂ 3/4 ಗಂಟೆ ಸಮಯ ಬೇಕು. ಶಾಂಭವಿಯ ತಂದೆ ವೆಂಕಟಪ್ಪ ಧೈರ್ಯ ಮಾಡಿ ಯಾರದೋ ಮೋಟಾರ್ ಬೈಕಿನ ಸಹಾಯ ತೆಗೆದುಕೊಂಡು ಪೇಟೆಯ ದಾರಿ ಸಿಗುವವರೆಗೂ ಹೋದವರು ರಸ್ತೆಯಲ್ಲಿ ಬರುತ್ತಿದ್ದ ಕಾರನ್ನು ಅಡ್ಡಗಟ್ಟಿ ಅವರಿಗೆ ತನ್ನ ಮಗಳ ಪರಿಸ್ಥಿತಿಯನ್ನು ವಿವರಿಸಿ ಹೇಳಿ ಸಹಾಯ ಕೇಳಿದರೆ ಆ ಕಾರಿನವರು ವೆಂಕಟಪ್ಪನಿಗೆ ಸಹಾಯ ಮಾಡಲು ಒಪ್ಪಲಿಲ್ಲ. ಏನು ಮಾಡುವುದು ಎಂದು ತೋಚದ ವೆಂಕಟಪ್ಪ ಕೊನೆಗೆ ಅವರ ಕಾಲು ಹಿಡಿದು ಕಾಡಿ ಬೇಡಿ ಒಪ್ಪಿಸಿ ತನ್ನ ಮನೆಯ ಬಳಿ ಕಾರು ತೆಗೆದುಕೊಂಡು ಬಂದವರು ಒಡನೆಯೇ ಶಾಂಭವಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ನಾನು ಹೇಳಲಿಲ್ವಾ ಭೂಮಿ, ಇಲ್ಲಿ ಯಾರೂ ಇಲ್ಲ, ನನ್ನ ಮಾತು ಕೇಳಲಿಲ್ಲ ನೀನು? ಶಾಂಭವಿಯ ಮನೆ ಬಳಿಗೆ ಬಂದರೆ ಅಲ್ಲಿ ಯಾರೂ ಇಲ್ಲದಿರುವುದನ್ನು ನೋಡಿ ಹೇಳಿದನು ಕರ್ಣ. ನೀನು ಸುಮ್ಕಿರು ಕರ್ಣ, ಇಲ್ಲೇ ಇರನ, ಯಾರಾದ್ರೂ ಬರ್ತಾರೆ. ಶಂಭವಿ ಹೆಂಗವಳೆ ಅಂತ ತಿಳ್ಕೊಳ್ಳೋವರೆಗೂ ನಂಗೆ ಸಮಾಧಾನ ಇಲ್ಲ ಎಂದು ಆತಂಕದಲ್ಲಿಯೇ ಹೇಳಿದಳು. ಹಾಗಲ್ಲ ಭೂಮಿ, ನೀನು ಮನೆಯಲ್ಲಿ ಬೇರೆ ಹೇಳಿ ಬಂದಿಲ್ಲ. ನಿನ್ನ ಚಿಕ್ಕಮ್ಮನಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಒಮ್ಮೆ ಮನೆಗೆ ಹೋಗಿ ವಿಚಾರ ಹೇಳಿ ಬಾ ಎಂದನು ಕರ್ಣ. ಇಲ್ಲ ಕರ್ಣ, ನನ್ ಮನಸ್ಸಿಗೆ ಯಾಕೋ ಸಮಾಧಾನ ಆಯ್ತಿಲ್ಲ, ತುಂಬಾ ಬ್ಯಾಸರ ಆಯ್ತೈತೆ. ಈಗ ನಾನು ಮನೆಗೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ. ನನ್ನ ಚಿಕ್ಕವ್ವ ನಂಗೆ ಹೊಡೆದ್ರೂ ಪರವಾಗಿಲ್ಲ. ಶಂಭವಿ ವಿಚಾರ ತಿಳಿಯುವವರೆಗೂ ನಾನು ಎಲ್ಗೂ ಬರಕಿಲ್ಲ. ಈ ವಿಚಾರ ಅಪ್ಪಯ್ಯಂಗೆ ಗೊತ್ತಾದ್ರೆ ಅಪ್ಪಯ್ಯ ಕೂಡ ಇಲ್ಲಿಗೆ ಬರ್ತಾರೆ.
ಎಂದು ದೃಢ ನಿರ್ಧಾರವನ್ನು ಮಾಡಿ ಶಾಂಭವಿ ಮನೆಯ ಮುಂದೆ ಇದ್ದ ಜಗುಲಿಯ ಮೇಲೆ ಪಟ್ಟಾಗಿ ಕುಳಿತಳು ಭೂಮಿ. ಕರ್ಣನಿಗೂ ಕೂಡ ಶಾಂಭವಿಯನ್ನು ನೆನೆದು ಭಯ ಆವರಿಸಿತು. ಮೂವರು ಶಾಲೆಯಲ್ಲಿ ಒಟ್ಟಿಗೆ ಆಡುತ್ತಿದ್ದುದನ್ನು ನೆನೆದವನ ಕಣ್ಣುಗಳು ತುಂಬಿದವು. ಎಲ್ಲವ, ಶಂಭವಿ ಜೀವನ ನನ್ನಂಗಲ್ಲ. ಒಳ್ಳೆ ಗಂಡ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಅತ್ತೆ ಮಾವ. ಅವಳನ್ನ ಮಗಳು ನಂಗೆ ನೋಡ್ಕೊಂಡವ್ರೆ. ಅವಳ ಜೀವನ ತುಂಬಾ ಚೆನ್ನಾಗೈತೆ. ಅವಳ ಗಂಡ ಸಂಸಾರ, ಹುಟ್ಟುವ ಮಗಿನ್ ಜೊತೆ ಚಂದಾಗಿ ಜೀವನ ಮಾಡ್ಬೇಕು ಅಂತ ಕನ್ಸು ಕಂಡವಳೆ. ಅವಳ ಜೀವನನ ನುಚ್ಚು ನೂರು ಮಾಡ್ಬೇಡ. ಅವಳಿಗುವೆ ಅವಳ ಮಗಿಗುವೆ ಏನು ಆಗ್ದಂಗೆ ಹುಷಾರಾಗಿ ಮನೆಗ್ ಬರುವಂತೆ ಅವಳಿಗೆ ಆಶೀರ್ವಾದ ಮಾಡು. ಯಾರು ಕೈ ಬಿಟ್ರು ನೀನ್ ಕೈ ಬಿಡಕ್ಕಿಲ್ಲ ಅಂತ ಎಲ್ಲ ಹೇಳ್ತಾರೆ. ನೀನ್ ಇರೋದಿಟ್ವೆ ಆದ್ರೆ ಶಂವಿಗೂ ಅವಳ ಒಡ್ಲಲ್ಲಿ ಇರುವ ಮಗಿಗೂ ಏನು ಆಗ್ದಂಗೆ ಕಾಪಾಡುವ ಜವಾಬ್ದಾರಿ ನಿಂದೆಯ ಎಂದು ತಾಯಿ ಎಲ್ಲವನ್ನನ್ನು ಕುಳಿತಲ್ಲಿಯೇ ಕೈ ಮುಗಿದು ಬೇಡಿಕೊಂಡಿದ್ದಳು. ಅವಳು ಆ ತಾಯಿಯನ್ನು ಬೇಡಿಕೊಳ್ಳುವಾಗ ಅವಳ ಕಣ್ಣಿನಲ್ಲಿ ನೀರು ಹೇಳದೆ ಕೇಳದೆ ಇಳಿಯುತ್ತಿದ್ದು. ಕಾರಣ ಅವಳನ್ನು ಸಮಾಧಾನ ಮಾಡುವ ಪರಿ ತಿಳಿಯದೆ ಕಂಗಾಲಾಗಿ ಸುಮ್ಮನೆ ಕುಳಿತಿದ್ದನು. ಆ ಎಲ್ಲವನ ಮಾಯೆ ಏನಿದೆಯೋ ಏನೋ, ಯಾರಿಗೆ ಗೊತ್ತು. ಆಗಲೇ ಶಾಂಭವಿಯ ಆರೋಗ್ಯದ ವಿಚಾರ ಗಾಳಿ ಸುದ್ದಿಯಂತೆ ಬಹುಬೇಗನೆ ಇಡೀ ಊರಿಗೆ ಹಬ್ಬಿತು. ವಿಷಯ ತಿಳಿಯುತ್ತಿದ್ದ ಹಾಗೆ ಊರಿನಲ್ಲಿ ಎಲ್ಲರೂ ಶಾಂಭವಿಯ ಮನೆಯ ಮುಂದೆ ಬಂದು ಕುಳಿತರು. ಆದ್ರೆ ಶಾಂಭವಿ ಹೇಗಿದ್ದಾಳೆ ಎಂಬ ವಿಚಾರವನ್ನು ಹೇಳುವವರು ಯಾರೂ ಇರಲಿಲ್ಲ ಅಲ್ಲಿ. ಶಾಂಭವಿ ತಾಯಿಯಾದಾಗಿನಿಂದಲೂ ತೋರಿಸುತ್ತಿದ್ದ ಅದೇ ವೈದ್ಯರ ಬಳಿ ಅವಳನ್ನು ಕರೆದುಕೊಂಡು ಬಂದಿದ್ದರು. ಶಾಂಭವಿಯ ಸ್ಥಿತಿಯನ್ನು ನೋಡಿ ಆ ಮಹಿಳಾ ವೈದ್ಯರೇ ಒಂದು ಕ್ಷಣ ದಂಗಾಗಿ ಹೋಗಿದ್ದರು. ಒಡಲಲ್ಲಿ ಒಂದು ಜೀವವನ್ನು ಹೊತ್ತುಕೊಂಡಿರುವ ಜೀವ ಈಗ ಅರೆ ಜೀವವಾಗಿ ಮಲಗಿದ್ದಳು. ಡಾಕುಟ್ರಮ್ಮ, ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಸಾವಿತ್ರಮ್ಮ ಆ ವೈದ್ಯರ ಕಾಲಿಗೆ ಬಿದ್ದಿದ್ದರು. ಮೊದಲೇ ಬೈದಿದ್ದ ವೈದ್ಯರಿಗೆ ಈಗಾಗಲೇ ಆಗಿ ಹೋಗಿರುವ ತಪ್ಪಿಗೆ ಬೈಯಲು ಏಕೋ ಮನಸ್ಸಾಗಲಿಲ್ಲ. ಒಡನೆಯೇ ಶಾಂಭವಿಯನ್ನು ಆಪರೇಷನ್ ಕೊಠಡಿಯೊಳಗೆ ಕರೆದುಕೊಂಡು ಹೋಗಿದ್ದರು. ವೈದ್ಯರು ಮೊದಲೇ ಹೇಳಿದಂತೆ ಶಾಂಭವಿಯ ರಕ್ತದೊತ್ತಡ ಪೂರ್ತಿಯಾಗಿ ಕಡಿಮೆಯಾಗಿ ಅವಳು ಕುಸಿದು ಪ್ರಜ್ಞೆ ಕಳೆದುಕೊಂಡಿದ್ದಳು. ಆಗಲೇ ಶಾಂಭವಿ ಉಳಿಯುವುದಿಲ್ಲ ಎಂದು ವೈದ್ಯರಿಗೆ ತಿಳಿದು ಹೋಗಿತ್ತು. ಆದ್ರೆ ಅವಳ ಒಡಲೊಳಗಿರುವ ಜೀವ ಇನ್ನು ಉಸಿರಾಡುತ್ತಿರುವುದು ತಿಳಿದು ಆ ಹಸುಳೆಯನ್ನು ಉಳಿಸಿಕೊಳ್ಳಬೇಕು ಎಂದು ವೈದ್ಯರು ಪಣ ತೊಟ್ಟು ಹೋರಾಡಿದರು. ಕೊನೆಗೂ ವೈದ್ಯರು ಪಟ್ಟ ಶ್ರಮಕ್ಕೆ ಪ್ರತಿಫಲ ಎಂಬಂತೆ ಶಸ್ತ್ರಚಿಕಿತ್ಸೆಯ ಮೂಲಕ ಆ ಮಗುವನ್ನು ಹೊರತೆಗೆದಿದ್ದರು. ಅದಕ್ಕೆ ಅಲ್ವಾ ಅವರನ್ನು ವೈದ್ಯೋ ನಾರಾಯಣ ಹರಿ ಎನ್ನುವುದು. ಮಣ್ಣಿನ ಮುದ್ದೆಯಂತಿದ್ದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ತನ್ನ ಕರುಳ ಕುಡಿಯ ಅಳುವನ್ನು ನೋಡಿ ಪ್ರಜ್ಞೆ ಬಂದು ಸ್ವಲ್ಪ ಕಣ್ಣು ತೆರೆದವಳು ಕೊನೆಗೂ ಆರದ ಅಳುವನ್ನು ಕೇಳಿ ಕೊನೆಯುಸಿರೆಳೆದಿದ್ದಳು. ಶಾಂಭವಿ ವೈದ್ಯರು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ತಾವೇ ಉಳಿಸಿದ ಹಸುಳೆಯನ್ನು ಕೈಯಲ್ಲಿ ಹಿಡಿದ ವೈದ್ಯರು ಶಾಂಭವಿಯ ಮುಖವನ್ನು ನೋಡುತ್ತಿದ್ದ ಹಾಗೆ ಕರುಳು ಕಿತ್ತು ಬಂದ ಹಾಗೆ ಆಗಿತ್ತು. ಎಷ್ಟೇ ಆದ್ರೂ ಅವರು ಒಂದು ಹೆಣ್ಣಲ್ಲವೇ. ಆ ಮಗುವಿನ ಮೇಲೆ ಮರುಕ ಉಂಟಾಯಿತು. ಹುಟ್ಟಿದ ದಿನವೇ ತಾಯಿಯನ್ನು ಕಳೆದುಕೊಂಡ ನತದೃಷ್ಟಿಯಾಯಿತು ಆ ಹಸುಳೆ ಕಂದಮ್ಮ. ಹೆರಿಗೆಯ ಸಮಯದಲ್ಲಿ ಎಷ್ಟೇ ನೋವಿದ್ದರೂ ಮಗುವಿನ ಅಳುವನ್ನು ನೋಡಿ ಎಲ್ಲಾ ನೋವನ್ನು ಮರೆತು ಮುಖದ ಮೇಲೆ ನಗು ಹೊತ್ತು ಆ ಮಗುವಿಗೆ ಹಾಲುಣಿಸಬೇಕಾಗಿದ್ದ ತಾಯಿ ಈಗ ಆ ಮಗು ಎಷ್ಟೇ ಅಳುತ್ತಿದ್ದರೂ ಕೇಳಿಸದೆ ಮಲಗಿದ್ದಳು. ಅವಳದೆಯ ಅಮೃತವನ್ನು ಸವಿಯಬೇಕಾಗಿದ್ದ ಆ ಮಗು ಹಸಿವಿನಿಂದ ಅಳುತ್ತಿದ್ದರೆ ಅವಳ ಎದೆ ಹಾಲು ನಿನಗೆ ಈ ಹಾಲು ಕುಡಿಯಲು ಅದೃಷ್ಟ ಇಲ್ಲ ಎಂಬಂತೆ ಇಂಗಿ ಹೋಗಿದ್ದು. ಅಲ್ಲಿಯೇ ನಿಂತಿದ್ದ ದಾದಿಯರು ವೈದ್ಯರಿಂದ ಮಗು ತೆಗೆದುಕೊಳ್ಳಲು ಕೈ ಚಾಚಿದರೆ ಅವರಿಗೆ ಮಗು ಕೊಡಲು ಮನಸ್ಸಾಗದೆ ಹಾಗೆ ಕುರ್ಚಿಯ ಮೇಲೆ ಕುಳಿತರು. ಈಗ ಹೊರಗೆ ಹೋಗಿ ನಾನು ಒಳ ಬರುವಾಗಲೇ ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಕಾಲಿಗೆ ಬೀಳಲು ಬಂದ ಆ ತಂದೆ ತಾಯಿಗೆ ನಾನು ಏನು ಹೇಳಲಿ ಎಂಬ ಚಿಂತೆ ಹತ್ತಿತು ಅವರಿಗೆ. ನಿಮ್ಮ ಮಗಳು ಅವಳ ಮಗಳಿಗೆ ಜನ್ಮ ನೀಡಿ ಅವಳು ಮಾತ್ರ ನೆಮ್ಮದಿಯಿಂದ ಇಹಲೋಕ ತ್ಯಜಿಸಿದಳು ಎಂದು ನಾನು ಯಾವ ಬಾಯಿಯಲ್ಲಿ ಅವರಿಗೆ ಹೇಳಲಿ ಎಂದು ಮನದಲ್ಲಿಯೇ ಮರುಕಪಟ್ಟರು. ವೈದ್ಯ ವೃತ್ತಿಯೇ ಹಾಗೆ, ಯಾವುದನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಹೇಳಬೇಕಾದ ವಿಷಯಗಳನ್ನು ಅರುಹಲೇಬೇಕು, ಆಗಬೇಕಾಗಿರುವ ಕೆಲಸಗಳು ಆಗಲೇಬೇಕು ಎಂದು ಯೋಚನೆ ಮಾಡಿದವರು
ಕಣ್ಣಂಚಿನಲ್ಲಿ ಇಳಿಯಲು ಕಾತರದಿಂದ ಕಾಯುತ್ತಿದ್ದ ಕಣ್ಣೀರನ್ನು ಹಾಗೆ ಬಂಧಿಸಿ ಕುರ್ಚಿಯ ಮೇಲಿಂದ ಎದ್ದು ಮಗುವನ್ನು ಹಿಡಿದು ಎಲ್ಲರೂ ಇರುವಲ್ಲಿಗೆ ಬಂದ ತಕ್ಷಣ ಸಾವಿತ್ರಿ ಹಾಗೂ ವೆಂಕಟಪ್ಪ ಅವರ ಜೊತೆ ಇದ್ದ ಇನ್ನು ಕೆಲವರು ವೈದ್ಯರನ್ನು ಮುತ್ತಿದರು. ಇನ್ನು ಅಳುತ್ತಲೇ ಇದ್ದ ಆ ಹಸುಳೆಯನ್ನು ಸಾವಿತ್ರಿ ಅವರ ಕೈಗೆ ಕೊಟ್ಟ ವೈದ್ಯರು ತಮ್ಮ ಎರಡೂ ಕೈ ಜೋಡಿಸಿ, ನನ್ನನ್ನು ಕ್ಷಮಿಸಿ ಅಮ್ಮ, ನಿಮ್ಮ ಮಗಳನ್ನು ನನ್ನಿಂದ ಉಳಿಸಿಕೊಡಲು ಸಾಧ್ಯವಾಗಲಿಲ್ಲ ಎಂದು ಕೈ ಮುಗಿದು ಅಲ್ಲಿ ನಿಲ್ಲದೆ ಹೋಗಿದ್ದರು. ವೈದ್ಯರು ಅಷ್ಟೊಂದು ಭಾವುಕರಾಗಲು ಕಾರಣ ಸಾವಿತ್ರಿ ಹಾಗೂ ವೆಂಕಟಪ್ಪನವರಿಗೆ ಇದ್ದ ಒಬ್ಬಳೇ ಮಗಳು ಈಗ ಇಲ್ಲವಾದಳಲ್ಲ ಎಂದು ಒಂದೆಡೆ ನೋವಾದರೆ, ಹುಟ್ಟಿದ ದಿನವೇ ತಾಯಿಯನ್ನು ಕಳೆದುಕೊಂಡು ಈ ಮಗು ಅನಾಥೆಯಾಯಿತಲ್ಲ ಎನ್ನುವ ನೋವು ಇನ್ನೊಂದೆಡೆ ಅವರನ್ನು ಬಾಧಿಸತೊಡಗಿತು. ವೈದ್ಯರು ಎಂದರೆ ಪ್ರತಿದಿನ ಸಾವು ನೋವುಗಳನ್ನು ನೋಡುತ್ತಲೇ ಬಂದಿರುತ್ತಾರೆ. ಹಾಗಂತ ಅವರನ್ನು ಕಲ್ಲು ಹೃದಯದವರು ಎನ್ನಲು ಆಗುವುದಿಲ್ಲ. ಅವರಿಗೂ ಕೂಡ ಅಂತಃಕರಣ ಎನ್ನುವುದು ಒಂದು ಇರುತ್ತದೆ. ಆ ವೈದ್ಯಗೆ ಬಹುಶಃ ಶಾಂಭವಿಯ ವಿಚಾರದಲ್ಲಿ ಬಾಧಿಸಿದ ನೋವು ಬೇರೆ ಯಾವ ವಿಚಾರದಲ್ಲಿ ಬಾಧಿಸಿರುವುದಿಲ್ಲ ಎನಿಸುತ್ತದೆ. ಒಳಗೊಳಗೆ ಅಷ್ಟು ನೋವು ತಿನ್ನುತ್ತಿದ್ದರು, ಆದರೆ ಅದನ್ನು ಯಾರೊಂದಿಗೂ ತೋರುಕೊಡಲಿಲ್ಲ. ವೈದ್ಯರು ಹೇಳಿದ ಮಾತನ್ನು ಕೇಳಿದ ಸಾವಿತ್ರಿ ಹಾಗೂ ವೆಂಕಟಪ್ಪನವರಿಗೆ ಸಿಡಿಲು ಬಡಿದಂತೆ ನೆಲವೇ ಕುಸಿದಂತಾಯಿತು. ಮೊಮ್ಮಗಳನ್ನು ಕೈಯಲ್ಲಿ ಹಿಡಿದ ಸಾವಿತ್ರಿಯವರಿಗಂತೂ ಆ ಎರಡೂ ಕೈಗಳು ನಡುಗಲು ಶುರುವಾದವು. 9 ತಿಂಗಳು ಒಡಲಲ್ಲಿ ಇಟ್ಟು ಜೋಪಾನ ಮಾಡಿ ಜನ್ಮ ನೀಡಿದ ಮಗಳು ಇಂದು ಇಲ್ಲ ಎಂದರೆ ಆ ತಾಯಿ ಹೃದಯ ಹೇಗೆ ತಾನೇ ಸಹಿಸುತ್ತದೆ? ಇವರ ಜೊತೆ ಬಂದಿದ್ದ ಕೆಲವು ಹಳ್ಳಿಯ ಸದಸ್ಯರಿಗೂ ಕೂಡ ಆಘಾತವಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಶಾಂಭವಿಯ ಗಂಡ, ಅತ್ತೆ, ಮಾವ ಮೂವರು ಕೂಡ ಬಂದಿದ್ದರು. ಅವರಿಗೂ ಕೂಡ ಆಘಾತದ ವಿಷಯವೇ ಇದು. ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಮಡಿಲಲ್ಲಿ ಕೆಂಡ ಕಟ್ಟಿಕೊಂಡ ಹಾಗೆ ಎಂದು ಯೋಚಿಸಿ ಆ ಹೆಣ್ಣು ಮಕ್ಕಳ ವಯಸ್ಸನ್ನು ಲೆಕ್ಕಿಸದೆ ಮದುವೆ ಮಾಡುವ ಎಷ್ಟೋ ತಂದೆ ತಾಯಿಯಂದಿರಿಗೆ ಶಾಂಭವಿಯ ಜೀವನ ಒಂದು ಪಾಠವಾಯಿತು. ತನ್ನ ಗೆಳತಿ ಬದುಕಿ ಬರುತ್ತಾಳೆ ಎಂಬ ಆಶಾ ಭಾವನೆಯಲ್ಲಿ ಎಲ್ಲವ್ವ ತಾಯಿಗೆ ಹರಕೆ ಕಟ್ಟಿ ಕಾಯುತ್ತಿದ್ದ ಭೂಮಿಗೆ ತನ್ನ ಪ್ರಾರ್ಥನೆ ಫಲಿಸಲಿಲ್ಲ ಎಂದು ತಿಳಿದರೆ ಹೇಗೆ ಸಹಿಸುತ್ತಾಳೆ? ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.